ಶಶಿ ಶಶಿ ಎದ್ದಾಳೆ, ಎಷ್ಟೊತ್ತು ಮಲಗಿದೀಯಾ? ಎದ್ದಾಳೆ, ಊಟ ಮಾಡುವಂತೆ. ನಾನೇ ಇವತ್ತು ನನ್ನ ಕೈಯಾರೆ ಅಡುಗೆ ಮಾಡಿದ್ದೀನಿ. ಎದ್ದ ಶಶಿ. ಏನ್ರಿ ನಿಮ್ದು ಕಾಟ? ಮಲ್ಗಾಕು ಬಿಡಲ್ಲ ಅಂತೀರ. ನನ್ನ ಪಾಡಿ ನಾನು ನಿಮ್ಮದೇ ಮಲಗಿದ್ರು ಬಂದು ಮಾತಾಡ್ತಿರಲ್ಲ. ಹೋಗ್ರಿ ಸುಮ್ಮನೆ, ಊಟ ಬೇಡ ಏನೂ ಬೇಡ. ಅಯ್ಯೋ ನನ್ನ ಬಂಗಾರ, ಹಂಗೆ ಮಾಡಬೇಡ್ರಿ. ಎದ್ದಾಳೆ, ಎಷ್ಟು ಚಿಕ್ಕ ಮಕ್ಕಳ ಥರ ಆಟ ಮಾಡ್ತೀಯಪ್ಪ. ಎದ್ದ ಕಣ್ಬಿಟ್ಟಾದರೂ ನೋಡು ನನ್ನ. ನಾನೇನು ನೋಡೋದು ಇಲ್ಲ, ಮಾಡೋದು ಇಲ್ಲ. ನನ್ನ ಪಾಡಿ ನಾನನ್ನ ಬಿಟ್ಬಿಟ್ರಿ, ನಾನು ಮಲಗಬೇಕು. ಶಶಿ, ಇದು ಲಾಸ್ಟ್ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ಊಟ ಮಾಡಲ್ಲ, ಏನೂ ಇಲ್ಲ. ನಾನು ಮನೇಲೇ ಇರಲ್ಲ ನೋಡು, ಎಲ್ಲಾದರೂ ಹೋಗ್ಬಿಡ್ತೀನಿ. ನನಗೆ ತುಂಬ ಬೇಜಾರಾಗ್ತಿದೆ ಶಶಿ, ನೀನು ಹಿಂಗೆ ಬೇಜಾರು ಮಾಡ್ಕೊಂಡು ಮಲಗಿದ್ರೆ. ಏನ್ರಿ ನೀವು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಮನೆ ಬಿಟ್ಟು ಹೋಗಿ ನೀವು ಊಟ ಮಾಡಲ್ಲ ಹಂಗೆ ಹಿಂಗೆ ಅಂತಿರಲ್ಲ. ನನಗೇನೋ ಬೇಜಾರಾಗಿತ್ತು ಅಂತೇಳಿ ನಾನು ಮಾಲ್ಕೊಂಡ್ರೆ ನೀವೇನೇನೋ ಮಾತಾಡ್ತೀರ. ಬನ್ರಿ ಇಬ್ಬರು ಸೇರಿ ಜೊತೆಗೆ ಊಟ ಮಾಡೋಣ. ಏನು ಮಾಡಿದ್ದೀರಾ ಅಡುಗೆ? ನನಗೇನು ಬರುತ್ತೆ ಅಡುಗೆ? ಬರೀ ಅನ್ನ ಸಾರು ಅಷ್ಟು ಬರುತ್ತಪ್ಪ. ಅದನ್ನೇ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ. ಇಬ್ಬರು ಸೇರಿ ಊಟ ಮಾಡೋಣ. ನಾನೇ ಇವತ್ತು ನಿನಗೆ ತಿನ್ನಿಸ್ತೀನಿ, ಆಯಿತಾ? ಬೇಜಾರು ಮಾಡ್ಕೊಂಬೇಡಮ್ಮ. ಬೀದಿ ನಾಯಿಗಳು ಬೊಗಳುತ್ತಿರ್ತವೆ, ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು, ಗೊತ್ತಾಯ್ತಾ? ಬಾ ಬಾ ಹೋಗಿ, ನಾನೇ ನನ್ನ ಕೈಯಾರೆ ನಿನ್ಗೆ ಊಟ ಮಾಡಿಸ್ತೀನಿ. ಅಣ್ಣ ನನ್ನದು ಪಾಕೂರು ಕನ್ನಡ. ನನಗೆ ಯಾರೂ ಇಲ್ಲ ಕನ್ನಡ, ನಾನೊಬ್ಬ ಅನಾಥ ಕನ್ನಡ. ಅಣ್ಣ ಊಟ ಮಾಡಿದ 3 ದಿನ ಆಗೈತೆ ಕನ್ನಡ. ಹೋಗೋಕ್ಕೂ ಚಾರ್ಜ್ ಇಲ್ಲ, ಏನಿಲ್ಲ. ಇದೇ ಬಸ್ ಸ್ಟ್ಯಾಂಡ್ನಾಗ ಇಲ್ಲೇ ಮಕ್ಕಂದಿದ್ದೀನಿ. ಅಣ್ಣ ಒಂದು 50 ರೂಪಾಯಿ ಕೊಡೋಣ. ಹೇ ನಾನ್ ಸೆನ್ಸ್, ನಾನೇನು ಅಣ್ಣನ ಥರ ಕಾಣ್ತಿದ್ದೀನೇನೋ? ನಾನು ಕಾಣೋ ಹೆಂಗ್ಸು. ಅಯ್ಯೋ, ನಾನು ಹೆಣ್ಣು ಹುಡುಗಿನ ಹೋಗಿ ಹೋಗಿ ಅಣ್ಣ ಅಂತೀಯಲ್ಲೋ. ನಿನಗೇನು ಬಂದಿದೆಯೋ ಬಾಂಡಿ? ಅಯ್ಯೋ ಹೌದಾ ಅಕ್ಕ, ನನಗೆ ಗೊತ್ತಾಗಿಲ್ಲ ಕಣಕ್ಕ. ಒಂದು 50 ರೂಪಾಯಿ ಕೊಡಕ್ಕ. ಅಕ್ಕ ಭಾಳ ಹೊಟ್ಟೆಸ್ಬಿಟ್ಟಂತೆ ಕಣಕ್ಕ. ನನ್ನವ್ರಂತ ಯಾರೂ ಇಲ್ಲ ಕಣಕ್ಕ. ನೀ ಖಾಲಿ ಬಿಡ್ತೀನಿ, ಕೈ ಮುಗಿದ್ನಕ್ಕ. ನನಗೆ ಒಂದು 50 ರೂಪಾಯಿ ಕೊಡಕ್ಕ. ಇಟ್ಸ್ ಓಕೆ ಓಕೆ ಹೋಲ್ಡ್ ಮ್ಯಾನ್, ಕೊಡ್ತೀನಿ ರೀ. ಅಯ್ಯೋ ಪಾಪ ಅನಿಸುತ್ತೆ ನಿಮ್ಮನ್ನು ನೋಡಿದರೆ. ಪರವಾಗಿಲ್ಲ ತಗೊಳ್ರಿ, ನೀವು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೀರಾ. ಕೊಡ್ತೀನಿ, ಒಂದು ನಿಮಿಷ ತಡ್ರಿ. ಹೋಲ್ಡ್ ಮ್ಯಾನ್, ನನ್ನ ಹತ್ರ 50 ರೂಪೀಸು ಚೇಂಜ್ ಇಲ್ಲ, ಎಲ್ಲ 500 ಇದ್ದಾವೆ. ಇರೋದೇ 10 ರೂಪೀಸ್. ತಗೋ ಗಿವ್. ಆಯಿತು ಅವರೇ, ನಿಮ್ಮದು ಭಾರಿ ಉಪಕಾರ ಆಯ್ತು ಅವರೇ. ಅಲ್ಲ, ನೀವು 500 ರೂಪಾಯಿ ಕೊಟ್ಟಿದ್ರೆ ನಮ್ಮಂಥ ಬಡವರಿಗೆ ನಾವು ಒಂದು ವಾರ ಊಟ ಮಾಡ್ತಿದ್ನಲ್ಲ ಅವರೇ. ಇರಲಿ, ಪರವಾಗಿಲ್ಲ, ತಗೊಳ್ರಿ ಅವರೇ. ಧನ್ಯವಾದ ಅವರೇ. ಅಕ್ಕ ಅಕ್ಕ ಅರೆ, ನನ್ನ ಯಾರಪ್ಪ ಅಕ್ಕ ಅಕ್ಕ ಅಂತ ಇದ್ದಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ? ಅಯ್ಯೋ, ನನ್ನ ತಮ್ಮ ನನ್ನ ಬಂದಿನೇನಪ್ಪ. ಏ ಅಜ್ಜ, ಯಾರು ನೀನು? ಅಕ್ಕ ಅಕ್ಕ ಅಂತೇಳಿ ಆಗ ಕೈಯ ಮೈಯ ಮುಟ್ಟಕ್ಕೆ ಬರ್ತೀಯಲ್ಲ, ಗೊತ್ತಾಗಲ್ಲ ನಿನಗೆ? ತಿಳುವಳಿಕೆ ಇಲ್ಲೇ? ವಯಸ್ಸಾಗೈತೆ, ತಲೆಗೇನು ಬುದ್ಧಿ ಐತೆ? ಏನೈತೆ ನಿನಗೆ? ಅಕ್ಕ, ನನ್ನ ತಪ್ಪು ತಿಳ್ಕೊಂಬೇಡ ಕಣೆ ಅಕ್ಕ. ನೀನು ಇಂಗ್ಲಿಂದ ನೋಡ್ತಿದ್ದೆ ನಮ್ಮ ಅಕ್ಕ ಅಂದ್ಕೊಂಬಿಟ್ಟೆ ಕಣೆ ಅಕ್ಕ. ನಮ್ಮ ಅಕ್ಕ ನಿನಗೆ ಸೇಮ್ ದಿಟ್ಟು ಹಿಂಗೆ ಇದ್ಲು ಕಣೆ ಅಕ್ಕ. ಹಂಗಾಗಿ ನಮ್ಮ ಅಕ್ಕನ ಏನೋ ಇಲ್ಲಿ ಬಂದುಬಿಟ್ಟಿದ್ದಾಳೆ ಅಂತ ನನಗೆ ಸಂತೋಷ ಆಗ್ಬಿಡ್ತು ಕಣೆ ಅಕ್ಕ. ಅದಕ್ಕೆ ಬಂದು ಮಾತಾಡಿಸ್ತೆ. ತಪ್ಪು ತಿಳ್ಕೊಂಬೇಡ ಕಣೆ ಅಕ್ಕ. ಅಯ್ಯೋ ಹೌದೇನಪ್ಪ, ಹೋಗ್ದು ಬಿಡು ಅಳ್ಬೇಡ, ಕಣ್ಣೀರು ಹೊಡಿಸ್ಕೊಳಪ್ಪ. ನೀನು ನನ್ನ ತಮ್ಮ ಇದ್ದಂಗೆ ತಗ, ಏನಾತಿರ್ಲಿ. ಏನಪ್ಪ, ಯಾಕೆ ನಾನು ಮಾತಾಡ್ಸಿದ್ದು? ಅಕ್ಕ ಅದು ಏನಿಲ್ಲ ಕಣಕ್ಕ. ಅದು ನಾನು ಇದು ಕಣಕ, ನಮ್ಮೂರು ಬಾರಿ ಊರ ಕಣಕ. ಅದು ತುಮಕೂರು ಹತ್ರ ನಮ್ಮದು ಒಂದು ಹಳ್ಳಿ ಕಣಕ. ಅಲ್ಲಿಂದ ಅಕ್ಕ ಇಲ್ಲಿಗೆ ನನ್ನ ಮಕ್ಕಳಕ್ಕ ಇದ್ದಾರಲ್ಲಕ್ಕ, ನನಗೊಂದು ಕೂಡಾಕಲ್ಲ ಕಣೆ ಅಕ್ಕ. ನಿನಗೂ ವಯಸ್ಸಾಗೈತೆ, ಈ ವಯಸ್ಸಾದಂಗೆ ಕಷ್ಟ ನೋವು ನಿನಗೂ ಗೊತ್ತಾಗತ್ತೆ ಅನಿಸುತ್ತೆ ಅಕ್ಕ. ನನ್ನ ಮಕ್ಕಳು 2 ಗಂಡು ಮಕ್ಕಳು ಕಣಕ್ಕ. ಭಾಳ ಕಷ್ಟಪಟ್ಟು ಸಾಕಿದ್ನಕ್ಕ ಅಕ್ಕ. ನಾನು ಕೂಲಿ ಮಾಡಿ ಅಕ್ಕ ಅದನ್ನ ಉಪವಾಸ ಹೋಗ್ತಿದ್ನಕ್ಕ ಕೂಲಿಗೆ. ಗಾರೆ ಕೆಲಸ ಅಂದರೆ ಗಾರೆ ಕೆಲಸ, ನಾನು ಮತ್ತೆ ಹೊಲ ಮನೆ ಕೆಲಸ ಅಂದರೆ ಹೊಲ ಮನೆ ಕೆಲಸ, ಹಿಂಗೆ ಎಲ್ಲ ಮಾಡಿ ಸಾಕಿ ನನ್ನ ಮಕ್ಕಳು ಇದ್ದಾರಲ್ಲಕ್ಕ. ಅಕ್ಕ ಅಯ್ಯೋ ನನ್ನ ನೋವು ಅಕ್ಕ, ನಾನು ಹೆಂಗಂತ ಹೇಳನೆ ಅಕ್ಕ. ಅಳ್ಬೇಡಪ್ಪ ಅಪ್ಪ, ನೀನು ದುಃಖ ಪಡಬೇಡಪ್ಪ. ನೀನು ನೋಡೋಕ್ಕಾಗ್ತಿಲ್ಲ ಕಣೋ. ಅಯ್ಯೋ, ಅಷ್ಟು ದೂರ ಊರು ನಿಮ್ಮದು, ತುಮಕೂರಿಂದ ಮುಂದಕ್ಕೇನಪ್ಪ? ಅಯ್ಯೋ ದೇವ್ರೆ, ಏನಾತಪ್ಪ ನಿನ್ನ ಜೀವನದಾಗೆ? ಭಾಳ ನೋವು ಚಿಂದ್ರಂಗೈತಿ ಕಣಪ್ಪ. ನೀನು ನೋಡಿರೆ ನಂಗೆ ಹಂಗೆ ಅನಿಸ್ತೈತೆ. 2 ಗಂಡು ಮಕ್ಕಳು ನಿನ್ನನ್ನು ಏನು ಮಾಡಿದ್ರಪ್ಪ? ನಿನ್ನ ಮನೆಯಿಂದ ಹೊರಗೆ ಹಾಕಿದ್ರೆ, ಏನು ಜಗಳ ಮಾಡಿದರೆ ಆಸ್ತಿಗೋಸ್ಕರ ಏನನ್ನ? ಅಯ್ಯೋ, ನನಗೂ ನೋವು ಅರ್ಥ ಆಗತ್ತಪ್ಪ. ಏನು ಮಾಡ್ತಿ? ಪರವಾಗಿಲ್ಲ, ನನ್ನ ಮಗ ನನ್ನನ್ನು ಎಲ್ಲೂ ಕಳ್ಸಲ್ಲ ಕಣಪ್ಪ.
ಈಕಿ ನನ್ನ ಮಗಳು ಗಂಗಿ ಅಂತ. ಈಕಿನೂ ನನ್ನ ಚೆನ್ನಾಗಿ ನೋಡ್ಕೊಂತಾಳೆ. ನನ್ನ ಮಗ ಒಬ್ಬನೇ, ಅವನು ನನ್ನ ಚೆನ್ನಾಗಿ ನೋಡ್ಕೊಂತಾನಪ್ಪ. ಸೊಸೆ ಹತ್ರ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲಪ್ಪ. ಹಂಗಾಗಿ ಏನಂತ ಸಮಸ್ಯೆ ಏನಿಲ್ಲಪ್ಪ ನನಗೆ. ದೇವ್ರ ಹೆಂಗೋ 3 ಹೊತ್ತು ಊಟ ಬಟ್ಟೆ ಕೊಟ್ಟು ನಮ್ಮನ್ನು ಪರಮಾತ್ಮ ಚೆನ್ನಾಗಿಟ್ಟಿದ್ದಾನೆ. ನಿಮ್ಮದೇ ನನಗೆ ನೋಡೋಕ್ಕಾಗ್ತಿಲ್ಲಲ್ಲಪ್ಪ. ಅಲ್ಲಪ್ಪ ನೀನು ಹೇಳ್ತಿಲ್ಲೇನಪ್ಪ ನಿನಗೆ. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಎಲ್ಲರೂ ಪ್ರೋತ್ಸಾಹಿಸಿ ನಮಗೆ ಸಪೋರ್ಟ್ ಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ.